ಎಲ್ರಿಗೂ ನಮಸ್ಕಾರ. ನಾನು ಹೇಳಕ್ ನೂರಾರು ಕಥೆಗಳಿದೆ, ಆದ್ರೆ ನಾನು ಹುಟ್ಟು ಬೆಳೆದಂತ ನಾಡಿನ ಆ ಮಣ್ಣಿನ ಕಥೆನೇ ನಾನು ಹೇಳಕ್ ಇಷ್ಟಪಡ್ತೇನೆ. ನಾವು ಕ್ರಿಸ್ತಶಕ 340 ಹೋಗ್ತಿದ್ದೀವಿ ಇವಾಗ. ಅಲ್ಲಿ ಒಬ್ಬ ಬ್ರಾಹ್ಮಣ ಪರಿವಾರ, ಶಿವಮೊಗ್ಗದ ತಾಳಗುಂದ ಅನ್ನೋ ಊರು, ಬಂಧುಸೇನ ಅನ್ನೋ ಒಬ್ಬ ಬ್ರಾಹ್ಮಣ, ಅವ್ರ ಮಗನು ಬ್ರಾಹ್ಮಣ. ಅವನು ತನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸೋಸ್ಕರ ಆ ಕಾಲದಲ್ಲಿ ಕಂಚಿ ಅಂದ್ರೆ ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧವಾಗಿತ್ತು. ಕಂಚಿಗೋಸ್ಕರ ಹೋಗ್ತಾನೆ. ಅವನು ಮಯೂರ ಶರ್ಮಾ. ಅವನು ಕಂಚಿಗೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಒಂದಿನ ಏನಾಗುತ್ತಂದ್ರೆ, ಹಲವಾರು ಕಥೆಗಳಲ್ಲಿ ಬೇರೆ ಬೇರೆ ಇರ್ಬೋದು, ಆದ್ರೆ ನಾನ್ ಕೇಳಿರೋದು ನಮ್ಮ ಅಜ್ಜಿ ಕಥೆಯಿಂದ ಅದೇ ಪ್ರಕಾರ ಹೇಳಕ್ ಇಷ್ಟಪಡ್ತೀನಿ. ಅವನೊಂದಿನ ಹೊಳೆಲ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಮೂಲತಃ ಬ್ರಾಹ್ಮಣ, ಅವನ ವಸ್ತ್ರಗಳನ್ನ ಅಂಬೆಯಲ್ಲಿಟ್ಟಿರ್ತಾನೆ. ಅಶ್ವದಳ ಒಬ್ಬ ಅಲ್ಲಿ ಪಲ್ಲವರ ರಾಜಮನೆತನ ನಡೀತಿರುತ್ತೆ, ಅಲ್ಲೊಬ್ಬ ಅಶ್ವ ಸೈನಿಕ ಅವನ ಬಟ್ಟೆನ ತೊಳ್ಕೊಂಡು ಹೋಗ್ತಿರ್ತಾನೆ. ಕುದುರೆ ತೊಳ್ಕೊಂಡು ಹೋಗಿರುತ್ತೆ. ಅದು ಬ್ರಾಹ್ಮಣನಿಗೆ ಆದ ಅವಮಾನ. ಕನ್ನಡಿಗರಿಗೆ ಆಗ ಅವಮಾನದ ಕಿಚ್ಚು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ವಿಷಯ. ಅವನೇನ್ ಮಾಡ್ತಾನೆ, ಅದನ್ನ ತಗೊಂಡೋಗಿ ಪಲ್ಲವರ ರಾಜ ಶಿವಸ್ಕಂದವರ್ಮನ ಹತ್ರ ಹೋಗಿ ಹೇಳ್ತಾನೆ. ಅದಕ್ಕೆ ಅವನು ಅದಕ್ಕೇನು ಇದು ರಿಯಾಕ್ಟ್ ಮಾಡಲ್ಲ. ಅದಕ್ಕೆ ಅವನು ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಗಲ್ಲ. ಅವನಿಗೆ ಸಿಗದೇ ಇದ್ದಾಗ ಅವನು ತನ್ನ ಅವಮಾನಕ್ಕೆ ಒಂದು ಸೇರಿ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಅದೇ ಕಾಲಕ್ಕೆ ಸರಿಯಾಗಿ ಅವನು ತಾಳ್ಗುಂದಕ್ಕೆ ವಾಪಸ್ ಬರ್ತಾನೆ, ಸೈನ್ಯವನ್ನ ಕಟ್ತಾನೆ. ಶ್ರೀಶೈಲಕ್ಕೆ ಹೋಗಿ, ಕೋಲಾರಕ್ಕೆ ಹೋಗಿ ಅಲ್ಲಿಯ ಬುಡಕಟ್ಟು ಜನರನ್ನ ಒಟ್ಟುಗೂಡಿಸ್ಕೊಂಡು, ಕಡಿಮೆ ಜನರೇ ಆಗ್ಲಿ ಅದರಲ್ಲಿ ಶೌರ್ಯ ಸಾಹಸವನ್ನ ಮೀರಿಸುವಂತಹ ಜನರನ್ನ ಕಟ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ನೀಡಿ, ಶಸ್ತ್ರಾಸ್ತ್ರವನ್ನ ನೀಡಿ ಅವ್ರಿಗೆ ಪಡೆ ಕಟ್ಕೊಂಡು ಬರ್ತಾನೆ. ಅದೇ ಕಾಲದಲ್ಲಿ ಪಲ್ಲವರ ಮೇಲೆ ಇವರು ಸಮುದ್ರಗುಪ್ತ ಆಕ್ರಮಣ ಮಾಡಿರ್ತಾನೆ. ಮೊದಲೇ ಇವರು ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವ್ರ ಮೇಲೆ ದಾಳಿಯನ್ನ ಮಾಡಿ ತಾನು ರುದ್ರಾಕ್ಷಿಯನ್ನ ಹಿಡಿದಂತಹ ಬ್ರಾಹ್ಮಣ ಕತ್ತಿ ಹಿಡಿಯುವಂತ ಒಂದು ಘಟನೆ ಅಲ್ಲಿ ನಡೆಯುತ್ತೆ. ಮಯೂರ ಶರ್ಮ ಹೋಗಿ ಮಯೂರ ವರ್ಮ ಆಗ್ತಾನೆ. ಅವನು ತನ್ನ ಈ ಪಡೆಯನ್ನ ಕಟ್ಕೊಂಡು ಹೋಗಿ ಇವರನ್ನ ಸೋಲಿಸಿ ಒಂದು ಸ್ವತಂತ್ರ ಕನ್ನಡ ರಾಜ್ಯ ಮನೆತನವನ್ನ ಕಟ್ತಾನೆ. ಈ ರೀತಿಯಲ್ಲಿ ಇದ್ರಲ್ಲಿ ನಾವು ಎರಡು ರೀತಿಯ ಸಾರವನ್ನ ನೋಡಬಹುದು. ಅಧಿಕಾರದಲ್ಲಿ ಇದ್ದವರು ಯಾವಾಗಲೂ ಜನಸಾಮಾನ್ಯರಿಗೆ ಆಗಲಿ ಯಾರಿಗಾಗ್ಲಿ ನ್ಯಾಯವನ್ನ ನೀಡಬೇಕಾಗುತ್ತೆ. ಇನ್ನೊಂದು, ಈಗಿನ ಜನರೇಷನ್ ಅಲ್ಲಿ, ಈಗಿನ ಒಂದು ದಿನಮಾನಗಳಲ್ಲಿ ನಾವು ಅವಮಾನ, ಆಮೇಲೆ ಕಾಲ್ತೊಳಿತ ತುಂಬಾ ಒಳಗಾಗ್ತಿದ್ದೇವೆ. ಈ ಕಥೆಯನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಬೇರೆಯವ್ರಿಗೆ ತೊಂದರೆ ಕೊಡದೆ ನಾವು ಸಾಧನೆಯನ್ನ ಈ ರೀತಿಯಾಗಿ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಕದಂಬರ ರಾಜ ಮಯೂರ ವರ್ಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ನಾಡು ಮತ್ತು ನಾನು ಹುಟ್ಟು ಬೆಳೆದಂತಹ ಪರಿಸರದ ಒಂದು ಕಥೆ ಆಗಿರೋದ್ರಿಂದ ಇದನ್ನ ಹೇಳಿದೆ. ಇದು ಬೇರೆ ಬೇರೆ ರೂಪದಲ್ಲಿ ಹೇಳ್ಬಹುದು, ಆದ್ರೆ ಇದರ ಸರಿಯಾದ ಮಾಹಿತಿ ನನಗಿಲ್ಲ. ಆದ್ರೆ ನಾನು ಕೇಳಿರೋ ಕಥೆ ಇದು. ಧನ್ಯವಾದಗಳು. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.